ನೋಡೋಣ. ಒಂದು ಬರ್ಕೆ, ಇನ್ನೊಂದು ತುಳೆ. ಇದು ನಮ್ದು ನೋಡಿ, ಇದು ಮನೆ ಹಿಂದೆ ಅದು ನೋಡ ಸುನೆ ಹೇಗೆ ಬರ್ತಾ ಉಂಟು ನೋಡಿ. ವೆಲ್ಕಮ್ ಟು ಚಾನಲ್ ಸಾಗರ್ ಐಲಿಸ್. ನಾನಿವತ್ತು ಸಾಗರ್. ನಾನಿವತ್ತು ಏನ್ ಮಾಡೋಣ ಅಂತಿದ್ದೇನೆ ಅಂದ್ರೆ ತೋರಿಸ್ತೇನೆ ನೋಡಿ. ನಮ್ದು ಮನೆಯಲ್ಲಿ ಹಲಸಿನಕಾಯಿ ಆಗಿದೆ. ಒಂದು ಬರ್ಕೆ, ಇನ್ನೊಂದು ತುಳೆ ಜಾತಿ, 2 ಜಾತಿ ಉಂಟು. ನೋಡು, ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಇದು ನಮ್ದು ನೋಡಿ, ಇದು ಮನೆ ಹಿಂದೆ ಅದು ನೋಡಿ ತೋಟ. ನೋಡಿ ಹಲಸಿನಕಾಯಿ ಆಗಿದೆ ನೋಡಿ. ಇದು ಬರ್ಕೆ, ಸಾರಿ ಇದು ತುಳುವೆ. ಇನ್ನೊಂದು ಅಲ್ಲಿ ಆಗಿದೆ ನೋಡಿ, ಆ ಮರದಲ್ಲಿ ಕಾಣ್ತದ, ಈ ಮರದಲ್ಲಿ. ಇದು ಬರ್ಕೆ, ಇದು ತುಳುವೆ. ಇದು ಬಿನಿ ಹಣ್ಣಾದ್ರೆ ಉಂಟಲ್ಲ, ಇದು ಬುಳುಕು ತಿನ್ಬೋದು. ಅದು ತಿನ್ನುವಾಗ ಅಂದ್ರೆ ಜಗಿಬೇಕಂತಿಲ್ಲ ಈ ಹಲಸಿನ ಹಣ್ಣನ್ನು. ಹಣ್ಣಾದ್ರೆ ಈಗ ನೋಡು, ಹಲಸಿನಕಾಯಿ ತೆಗಿಯೋಣ ಬನ್ನಿ. ನೋಡಿ ಸುನೆ ನೋಡಿ, ನೋಡಿದ್ರಾ ಸುನೆ ಹೇಗೆ ಬರ್ತಾ ಉಂಟು. ನೋಡೋಣ, ಇದನ್ನು ತೊಳೆದು ಚಿಪ್ಸ್ ಮಾಡುವ ಬನ್ನಿ. ಇಲ್ಲಿ ನೋಡಿ, ಬಾಳೆಲೆಲ್ಲ ಹಾಸಿದ್ದೇನೆ. ಅದು ಹಲಸಿನಕಾಯಿ ಇಟ್ಟು ಅದರ ಮೇಲೆ ಕೊಯ್ತೇನೆ. ಈಗ ಮಳೆ ಬರ್ತಾ ಉಂಟು ನೋಡ್ಬೋದು, ಮಳೆ ಬರ್ತಾ ಉಂಟು. ಇನ್ನು ಮಳೆ ಈಗ ನಿಲ್ಲುವಾಗಿಲ್ಲ, ಇದು ಬರ್ತಾನೆ ಉಂಟು ಮಳೆ. ನಾವು ನೋಡಿ ಬಾಳೆ ಎಲೆನೆಲ್ಲ ಬಿಡಿಸಿಟ್ಟಿದ್ದೇವೆ. ಇದೇ ಮೇಲೆ ಇಟ್ಕೊಂಡು ನಾವೀಗ ಇದನ್ನು ಕಟ್ ಮಾಡುವ. ಏನಂತೀರಿ? ಫಸ್ಟಿಗೆ ಇದಕ್ಕೊಂದ್ಸಲ ನೀರು ಹಾಕುವ. ಧಾನ ಎಲ್ಲ ಅರ್ಥ ಉಂಟು ನೋಡಿ. ಅದು ನೋಡಿ, ಇದೆಲ್ಲ ನಾವು ಚಿಪ್ಸ್ ಮಾಡ್ಬೋದು ನೋಡಿ. ಒಂದು ಇದರಲ್ಲಿ ನೋಡಿ, ಇದರಲ್ಲಿ ಚಿಪ್ಸ್ ಮಾಡ್ಬೋದು ನೋಡಿ. ನೋಡಿ, ಇದನ್ನು ಕಟ್ ಮಾಡುವ. ಈಗ ಇದರ ಗೂಂಜ್ ಅಂತ ಹೇಳ್ತಾರೆ, ಇದಕ್ಕೆ ಗೂಂಜ್ ಅಂತ ಹೇಳ್ತಾರೆ. ಇದೆಲ್ಲ ಇರ್ತಲ್ಲ, ಅದನ್ನು ತೆಗಿಬೇಕು. ತೆಗಿತೀನಿ ನೋಡಿ, ಈ ಥರ ಇಟ್ಕೊಂಡು. ಅಂದರೆ ಹಣ್ಣಾದಲ್ಲ, ಹಲಸಿನ ಹಣ್ಣಲ್ಲ, ಹಲಸಿನ ಕಾಯಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ತೆಗಿಲಿಕ್ಕೆಲ್ಲ, ಕಟ್ಟಿರ್ತದೆ ಒಳಗಿಂದ. ಹಾಗಾಗಿ ನಾವೊಂದು ಪ್ರೊಫೆಷನಲ್ಸ್ ಅಲ್ಲಲ್ಲ, ಪ್ರೊಫೆಷನಲ್ಸ್. ಫಸ್ಟಿಗೆ ಎಲ್ಲರೂ ತಗೊಳ್ಳುವ, ಮತ್ತು ನಂತರ ಎಲ್ಲ ಬೇರೆ ಬೇರೆ ಮಾಡುವ. ಕೈಗೆ ಸಿಗ್ತಾ ಇಲ್ಲ. ಚಿಪ್ಸ್ ಮಾಡುವಾಗ ಇದು ಹಲಸಿನಕಾಯಿಯನ್ನು ಬಿಡಿಸೋದೇ ಒಂದು ದೊಡ್ಡದು ಕಷ್ಟ, ಸ್ವಲ್ಪ ಕಾಂಪ್ಲಿಕೇಟೆಡ್ ನೋಡಿ. ಇದನ್ನೆಲ್ಲ ತೆಗೆದ್ರೆ ಇದನ್ನು ಪೀಸ್ ಮಾಡಿ ಬಿಟ್ಟಾಯ್ತು. ಎಣ್ಣೆಯೊಳಗೆ ಒಂದು ಬೇಸನ ತಂದೇನೆ, ಇದನ್ನೆಲ್ಲ ತೆಗೆದಿದ್ದಕ್ಕೆ ಹಾಕುವ.
ಈಗ ಆಯ್ತು, ಇದೆಲ್ಲ ತೆಗ್ದೆ ನಾನು. ಇಷ್ಟಾಗಿದೆ ನೋಡಿ. ಇದನ್ನ ಇನ್ನು ಇದೆಲ್ಲ ತೆಗಿಬೇಕು. ಇದರದ್ದು ಇನ್ನು ಇದೆಲ್ಲ ತೆಗಿಬೇಕು. ಇದ್ರ ಒಳಗೆ ಅದು ಈ ಥರ ಓಪನ್ ಮಾಡಿ ಇದೆಲ್ಲ ತೆಗಿಬೇಕು. ಇದನ್ನು ಈ ಥರ ಓಪನ್ ಮಾಡಿ, ಈಗ ಈ ಕೈಯಲ್ಲಿ ಓಪನ್ ಮಾಡ್ಬೋದು. ಈ ಥರ ಓಪನ್ ಮಾಡಿ ಇದರ ಒಳಗೆದೆಲ್ಲ ಇದು ತೆಗಿಬೇಕು. ಫುಲ್ ತೆಗೆದು ಇದನ್ನು ಪೀಸ್ ಮಾಡಬೇಕು. ಪೀಸ್ ಮಾಡಿ ಮತ್ತೆ ಎಣ್ಣೆಯಲ್ಲಿ ಬಿಡೋದು. ಇದೆಲ್ಲ ತೆಗಿಬೇಕು ನೋಡಿ. ಇದು ವೈಟ್ ಇದೆಲ್ಲ ತೆಗಿಬೇಕು. ಇದನ್ನು ಒಳಗೆ ಹೋಗಿ ತೆಗೋಣ. ಮಳೆ ಬರ್ತಾ ಉಂಟು, ಜೋರು ಬರ್ತಾ ಉಂಟು ಮಳೆ. ಹೋಗೋಣ. ಓ, ಸಿಡ್ಲು ಸಹ ಬರ್ತಾ ಉಂಟು. ಹೋಗೋಣ ಬನ್ನಿ. ಜೋರು ಮಳೆ ಬರ್ತಾ ಉಂಟು ನೋಡಿ. ಈಗ ನೋಡ್ಬೋದು ನೋಡಿ ಎಂತ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡಬೇಕು ನೋಡಿ. ಇನ್ನೂ ಇದೆ ಈ ಥರ. ಇದನ್ನು ಕ್ಲೀನ್ ಮಾಡಬೇಕು. ಮಾಡೋಣ ಬನ್ನಿ. ಇದನ್ನು ಕ್ಲೀನ್ ಮಾಡಿ ಇದಕ್ಕೆ ಹಾಕುವ. ನಾವಂದರೆ ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕುವ. ಕಟ್ ಮಾಡಿ ಹಾಕುವ. ಸಣ್ಣ ಸಣ್ಣ ಸ್ಲೈಸ್ ಮಾಡಬೇಕು. ಇದು ನೋಡಿ, ಅಂದರೆ ಇನ್ನೂ ತೆಳ್ಳಗಾದ್ರೆ ಒಳ್ಳೇದು. ನಂಗಂದ್ರೆ ಬೇಗ ಮಾಡ್ಬೇಕು, ಅದಕ್ಕೋಸ್ಕರ ನೋಡಿ. ಒಂದು ಬಣ್ಣಲೆಯನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ ಎಣ್ಣೆ ಹಾಕೋಣ. ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೇವೆ. ಒಂದ್ಸರಿ ಫುಲ್ ಕಾಯುವವರೆಗೆ ಫುಲ್ ಫ್ಲೇಮ್ ಇಡಬೇಕು. ಅದ ನಂತರ ಫುಲ್ ಕಾದ್ಮೇಲೆ ಮಿಡ್ ಫ್ಲೇಮಲ್ಲಿ ಇಟ್ಟರೆ ಸಾಕು. ಲೋ ಫ್ಲೇಮ್ ಇಡುವ. ನೋಡಿ, ಈ ತರ ಆಗಿದೆ ನೋಡಿ. ನೋಡಿ, ಇದೀಗ ಲಾಸ್ಟ್ ಸೆಟ್ ಅಲ್ಲ, ಇನ್ನು ಸ್ವಲ್ಪ ಉಂಟು. ಅದು ಲಾಸ್ಟ್ ಸೆಟ್ ನೋಡಿ. ಇದು
ಇದೀಗ ಆಗಿರುವಂಥದ್ದು. ಇದೇನಂತ ಇದು ಕಪ್ ಕಪ್ಪದ್ದಲ್ಲ ಏನಂತ ಹೇಳಿದರೆ ಅದು ಫಸ್ಟ್ ಸೆಟ್ ಮಾಡಿದಲ್ಲ ಆವಾಗ ಸ್ವಲ್ಪ ನಾನು ಜಾಸ್ತಿ ಬೆಂಕಿಯಲ್ಲಿ ಇದು ಮಾಡಿದೆ, ಜಾಸ್ತಿ ಫ್ಲೇಮಲ್ಲಿ ಹಾಗೆ ಆಯಿತು. ಮತ್ತು ಇದೆಲ್ಲ ಕರೆಕ್ಟ್ ಉಂಟು. ಮತ್ತು ಇನ್ನೊಂದು ಏನಂತ ಹೇಳಿದರೆ ನಾ ಹರಿಬರಿಯಲ್ಲಿ ತುಂಬ ಇತ್ತಾ, ಬೇಗ ಬೇಗ ಖಾಲಿ ಮಾಡ್ಬೇಕಂತ ಹೇಳಿದ್ರು ತುಂಬ ಹಾಕಿದೆ, ಎಣ್ಣೆ ಸ್ವಲ್ಪ ಅಲ್ಲ ಇರೋದು. ಅದು ತುಂಬ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದರೆ ಇಲ್ಲದೆ ಕರೆಕ್ಟ್ ಇರ್ತದೆ. ಸೊ ಈಗ ಇಷ್ಟಿಷ್ಟು ಹಾಕಿರೋ ತೊಂದರೆ ಇಲ್ಲ, ಇದು ಕರೆಕ್ಟ್ ಬರ್ತದೆ ಆವಾಗ ಚಿಪ್ಸ್. ಇಲ್ಲದಿದ್ದರೆ ಹೇಗಾಗ್ತದೆ ಗೊತ್ತುಂಟಾ, ಅಲ್ಲ ತಿನ್ಬೋದು, ಟೇಸ್ಟ್ ಇರ್ತದೆ, ತಿನ್ಬೋದು, ಆ ಥರ ಎಂತೆಲ್ಲ ಅಲ್ಲ. ಅಂದರೆ ಅದೊಂದು ತಿನ್ನುವಾಗ ಒಂದು ರೀತಿ ಉಂಟಲ್ಲ ನೋಡಿ, ಈ ಥರ ಆಗ್ತದೆ. ಈಗ ನೋಡಿ, ಈಗ 2 ಬರ್ದೆ ನೋಡಿ, ಇಲ್ಲಿ 2S ಎಲ್ಲ ಬರ್ದಿರ್ತದೆ ನೋಡಿ, ಹೀಗೆ ಆಗ್ತದೆ. ಅಂದರೆ ಶೇಪ್ ಇರೋದಿಲ್ಲ, ಅಂದರೆ ಮುದ್ದೆ ಮುದ್ದೆ ಆಗ್ತದಾ ನೋಡಿ, ಮುದ್ದೆ ಮುದ್ದೆ ಆಗ್ತದೆ, ಹಾಗೆ ಆಗ್ತದೆ ನೋಡಿ. ಎಷ್ಟು ಗರಿ ಗರಿ ಆಗಿದೆ. ಯಾವುದಂತ ಮಾಡಿದ ನೋಡಿ, ಒಳ್ಳೆ ಬಂದಿದೆ ನೋಡಿ, ನೋಡುವ. ಇಷ್ಟ ಆಗಿದೆ. ನಾನು ಅಡಿಯಲ್ಲೊಂದು ಇದು ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಉಪ್ಪು ಮತ್ತು ಖಾರ ಹುಡಿ ಹಾಕಬೇಕು, ಹಾಕಿ ಮಾಡಬೇಕು ನೋಡಿ. ನೋಡಿ ಉಪ್ಪು ತಗೊಂಡಿದ್ದೇನೆ, ಹಾಕಿದೆ. ಮತ್ತು ಖಾರದ ಹುಡಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಬೋದು ನೋಡಿ, ಎಷ್ಟು ಬೇಕಷ್ಟು ಹಾಕ್ಬೋದು. ನಂತರ ಇದನ್ನು ಅದರಲ್ಲಿ ಪಾತ್ರೆ ಉಂಟಲ್ಲ, ಈ ಥರ ಮಾಡಬೇಕು, ಆಗ ಎಲ್ಲ ಮಿಕ್ಸ್ ಆಗ್ತದೆ. ಈಗ ತಿನ್ನಲಿಕ್ಕೆ ರೆಡಿ ಉಂಟು ನೋಡಿ. ಯಾವ್ದಾರು ಬಂದೆ ಅಂತ ನೋಡಿ, ಒಂದು ತಿಂದು ನೋಡುವ, ಟೆಸ್ಟ್ ಮಾಡಿ ನೋಡುವ. ನಿನ್ನ ಟೇಸ್ಟ್ ಮಾಡಿದ್ದೇನೆ, ನಿನ್ನ ರಾತ್ರಿ ಮಾಡಿದ್ದೇನೆ, ಮಳೆಯಲ್ಲಿ ಆಗಲಿಲ್ಲ, ಕಷ್ಟ ಆಯಿತು ಬಾರಿ. ನೋಡ, ಸೂಪರಾಗಿ ಬಂದಿದೆ. ನಾನು ಇದಕ್ಕೆ ಉಪ್ಪು ಮತ್ತು ಖಾರ ಹುಡಿ ಹಾಕಿ ಮಿಕ್ಸ್ ಮಾಡಿದ್ದೇನೆ ನೋಡಿ. ಯಾವ ಥರ ಬಿಡಿ ಬಿಡಿ ಹಾಕಿ ಬಂದೆ ನೋಡಿ, ಕರೆಕ್ಟಾಗಿ ಬಂದೆ ನೋಡಿ, ಕಟ್ ಆಗ್ತದೆ. ಸರಿ, ಹಾಗಾದ್ರೆ ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಬೆಲ್ ಐಕಾನ್ ಒತ್ತಿ. ಬಾಯ್.